ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರುಗಿದ ಗೌರಿಶಂಕರ ರಥೋತ್ಸವ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಕಿರಸೂರು ಗ್ರಾಮದ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಕಿರಸೂರಿನಲ್ಲಿ ಶನಿವಾರ ಜರುಗಿತು. ಮುಂಜಾನೆ 6 ಗಂಟೆಗೆ ಗೌರಿಶಂಕರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ, ಸಕಲ ವಾದ್ಯಮೇಳದೊಂದಿಗೆ ಉತ್ತಮ ಮೂಲಿನ ಪಾಲಿಕೆ ಕಳಸದ ಮೆರವಣಿಗೆಯೂ ಸುಮಂಗಲಿಯರಿಂದ ಕುಂಭಮೇಳ ಮೆರವಣಿಗೆಯೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜರುಗಿದವು. ಪುಣ್ಯಸ್ಮರಣೆ ನಿಮಿತ್ಯ ಶ್ರೀ ಮಠದ ಲಿಂ ಗೌರಿಶಂಕರ ಮಹಾಸ್ವಾಮಿಗಳು ತಮ್ಮ ಜೀವಂತ ಅವಧಿಯಲ್ಲಿ ಪ್ರಾರಂಭಗೊಂಡಿರುವ ಜಪಯಜ್ಞ ಕಾರ್ಯಕ್ರಮವನ್ನು ಅವರ ಶಿಷ್ಯ ಬಳಗದಿಂದ 5 ದಿನಗಳ ಕಾಲ ಪರ್ಯಂತ ಸಾಗಿಬಂದ ಜಪಯಜ್ಞ ಕಾರ್ಯಕ್ರಮವನ್ನು ಮುತ್ತತ್ತಿಯ ಗುರುಲಿಂಗ ಶಿವಾಚಾರ್ಯರು ಹಾಗೂ ಗುಳೇದಗುಡ್ಡದ ಮರಡಿ ಮಠದ ಅಭಿನವ ಕಾಡಸಿದ್ದೇಶ್ವರ ಶ್ರೀಗಳು ಮುಂಜಾನೆ 10 ಗಂಟೆಗೆ ಮಂಗಲಗೊಳಿಸಿದರು. ಸಾಯಂಕಾಲ ಜರುಗುವ ಮಹಾರಥೋತ್ಸವಕ್ಕೆ ಮನ್ನಿಕಟ್ಟಿ ಗ್ರಾಮದ ಸದ್ಭಕ್ತರಿಂದ ತೀರಿನ ಕಳಸ, ಮುಗಳೊಳ್ಳಿ ಗ್ರಾಮದ ಸದ್ಭಕ್ತರಿಂದ ತೀರಿನ ಹಗ್ಗ, ಬದಾಮಿ ತಾಲೂಕಿನ ಸುಳ್ಳ ಮತ್ತು ಮುದೇನೂರು ಗ್ರಾಮದ ಸದ್ಭಕ್ತರಿಂದ ನಂದಿಕೋಲು ಹಾಗೂ ತೀರಿನ ರುದ್ರಾಕ್ಷಿಮಾಲೆ ಭಗವತಿ ಗ್ರಾಮದ ಸದ್ಭಕ್ತರಿಂದ ಬಾಳೆಕಂಬ ಮೆರವಣಿಗೆ ಮೂಲಕ ತಲುಪಿದ ನಂತರ ಗುಳೇದಗುಡ್ಡ ಗ್ರಾಮದ ದಾನಿಗಳಾದ ಸದಾಶಿವಯ್ಯ ವಸ್ತ್ರದ ಅವರು ನಿರ್ಮಿಸಿಕೊಟ್ಟಿರುವ ಭವ್ಯವಾದ ರಥವನ್ನು ಮುತ್ತತ್ತಿ ಗುರ್ಲಿಂಗ, ಬಸವನ ಬಾಗೇವಾಡಿ ತಾಲೂಕಿನ ಇಟ್ಟಗಿ ಗ್ರಾಮದ ಭೂಕೈಲಾಸ ಮೇಲುಗದ್ದುಗೆ ಹಿರೇಮಠ್ ಸಂಸ್ಥಾನದ ಡಾ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪ್ರವಚನಕಾರ ಕಲಬುರ್ಗಿ ಜಿಲ್ಲೆ ಆಳಂದ ತಾಲೂಕಿನ ದೂತರಗಾವ ಗ್ರಾಮದ ಪ್ರವಚನಪಟು ಶಿವಕುಮಾರ ಶಾಸ್ತ್ರಿಗಳು, ಹಿರೇಮಠ್ ಸಂಗೀತ ಕಲಾವಿದ ನೇಲುಗೆಯ ಸಿದ್ದರಾಮ ಗವಾಯಿಗಳ, ಜೀವರ್ಗಿ ತಬಲಾ ಕಲಾವಿದ ರಥೋತ್ಸವದಲ್ಲಿ ಕಿರಸೂರು ಸೇರಿದಂತೆ ಭಗವತಿ, ಹಳ್ಳೂರು, ಬೇರಮಟ್ಟಿ, ಬೇವೂರು, ತಿಮ್ಮಾಪುರ, ಹುನಗುಂದ, ಇಳಕಲ, ಮನ್ನಿಕಟ್ಟಿ, ಹೊನ್ನಕಟ್ಟಿ, ಶಿರೂರು, ಬಾಗಲಕೋಟೆ, ಕಮತ್ತಿಗಿ ಹಲವಾರು ಗ್ರಾಮದ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ವರದಿ